ಕರ್ನಾಟಕ ಎಂಬುದೇನು ಹೆಸರ ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ. ಈ ಒಂದು ಪದ್ಯ ಭಾಗವನ್ನು ನಾವು ಅಖಂಡ ಕರ್ನಾಟಕ ಪದ್ಯದಲ್ಲಿ ಕಾಣಬಹುದಾಗಿದೆ. ಕವಿಯು ಈ ಪದ್ಯದಲ್ಲಿ ಕರ್ನಾಟಕ ರಾಜ್ಯವನ್ನು ಕುರಿತು ತಿಳಿಸಿದ್ದಾರೆ. ಕವಿಯ ಪ್ರಕಾರ ಕರ್ನಾಟಕ ಎಂಬುದು ಬರೀ ನಾಡಿಗೆ ಇಟ್ಟಿರುವಂತಹ ಅಥವಾ ರಾಜ್ಯಕ್ಕೆ ಇಟ್ಟಿರುವಂತಹ ಹೆಸರಲ್ಲ. ಅದು ಬರೀ ಮಣ್ಣಿಗೆ ಇಟ್ಟಿರುವಂತಹ ಹೆಸರಲ್ಲ. ಅದೊಂದು ಮಂತ್ರವಾಗಿದೆ, ಅದೊಂದು ಶಕ್ತಿಯಾಗಿದೆ, ಅದು ನಮ್ಮೆಲ್ಲರ ತಾಯಿಯಾಗಿದೆ, ನಮ್ಮ ಪಾಲಿನ ದೇವಿ ಎಂದಿರುವಂತಹ ಕವಿ ಕುವೆಂಪುರವರು ಕನ್ನಡ ಅಥವಾ ಕರ್ನಾಟಕವೆಂಬುದು ಬೆಂಕಿ ಇದ್ದಂತೆ ಎಂದು ಈ ಪದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಕೇಡಿಗಳ ಪಾಲಿಗೆ ಸಿಡಿಲಿದ್ದಂತೆ ಈ ಕರ್ನಾಟಕಕ್ಕೆ ಪೊರೆಯುವಂತಹ ಹಾಗೆಯೇ ಕೊಲ್ಲುವಂತಹ ಶಕ್ತಿ ಎರಡೂ ಇದೆ. ನಿಷ್ಠೆ, ಪ್ರೀತಿ, ಗೌರವಗಳನ್ನು ಹೊಂದಿದವರನ್ನು ಸಲಹುವಂತಹ ಆ ದೇವಿಯು ನಿಷ್ಠೆ ಇರದಂತಹ ದ್ರೋಹಿಗಳನ್ನು ಕೊಲ್ಲುವ ಬಲವನ್ನು ಕೂಡ ಹೊಂದಿರುವ ಚಂಡಿಯಂತೆ ಕವಿಯ ಕಣ್ಣಿಗೆ ಇಲ್ಲಿ ಕಾಣುವುದಾಗಿ ಹೇಳಿದ್ದಾರೆ.